ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. 3ನೇ ದಿನದ ಟೈಲರಿಂಗ್ ಕ್ಲಾಸ್‌ಗೆ ಸ್ವಾಗತ. ಬನ್ನಿ ಇವತ್ತು 6 ಪೀಸ್ ಪೆಟಿಕೋಟ್‌ನ ಸ್ಟಿಚಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಅಂತೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ನಿಮ್ಗೆ ಈಸಿ ಮೆಥಡಲ್ಲಿ ಎಕ್ಸ್‌ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಕಟಿಂಗ್ ಎಲ್ಲ ಆಗಿದೆ ಅಲ್ವಾ? ನಾವು ಇಲ್ಲಿ 1, 2, 3 ಅಂತ ನಂಬರ್ಸ್ ಕೂಡ ಹಾಕೊಂಡಿದ್ದೀವಿ. ಸೊಂಟದ ಪಟ್ಟಿ ಕೂಡ ಕಟಿಂಗ್ ರೆಡಿ ಆಗಿದೆ. ಇನ್ನು ಫ್ರಿಲ್ ಪಟ್ಟಿ ಒಂದು ಕಟ್ ಮಾಡ್ಕೋಬೇಕಾಗಿತ್ತು. ಅದು ಅಗಲ 3 ಇಂಚ್ ತಗೋಬೇಕು. ಮತ್ತು ಹಾಗೆ ಉದ್ದ ಮಾತ್ರ ಒಂದು ಅಂದಾಜ್ ಮೇಲೆ ಒಂದಷ್ಟು ಪೀಸ್‌ನ ಕಟ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಯಾಕಂದ್ರೆ ಫ್ರಿಲ್ ನಾವು ಹೀಗೆ ಕೊಡ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಅದು ಕರೆಕ್ಟಾಗಿ ಲೆಕ್ಕ ಸಿಗೋದಿಲ್ಲ ನಮ್ಗೆ. ನಾನು ಕೂಡ ಇಲ್ಲಿ ಒಂದು 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪೀಸ್‌ನ ಯಾವ ರೀತಿ ಇಟ್ಕೋಬೇಕು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ಬಟ್ಟೆ ಕಟಿಂಗ್ ಮಾಡಿರ್ತೀವಿ ಅಂದ್ರೆ, ಒಂದು ಕಡೆ ನಮಗೆ ಜಾಯಿಂಟ್ ಬಂದಿರುತ್ತೆ. ನೋಡಿ ಒಂದು ಕಡೆ ಜಾಯಿಂಟ್ ಬಂದಿರುತ್ತೆ. ಈಗಿಲ್ಲಿ ಮೇಲ್ಗಡೆ ಪೀಸು ಮತ್ತೆ ಕೆಳಗಡೆ ಪೀಸ್‌ನ ಸಪರೇಟ್ ಮಾಡ್ಕೋಬೇಕು. ಈ ಕಡೆಗೆ 1, 2, 3 ಆ ಕಡೆಗೆ 1, 2, 3 ಆ ಥರ ನಾವು ಪೀಸ್‌ನ ಜೋಡಿಸ್ಕೋಬೇಕು. ಯಾಕೆ ಈ ರೀತಿ ಅಂದ್ರೆ, ಆ ಲೈನ್‌ಗಳು ಕರೆಕ್ಟಾಗಿ ಬರಬೇಕು. ಆಗ ನಮಗೆ ಪೆಟಿಕೋಟ್‌ದು ಶೇಪ್ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀಟಾಗಿ ಈ ರೀತಿ ನಂಬರ್ಸ್ ಹಾಕೊಂಡ್ಬಿಟ್ರೆ ಜಾಯಿಂಟ್ ಮಾಡುವಾಗ ನಮಗೆ ಯಾವುದೇ ರೀತಿ ಕನ್‌ಫ್ಯೂಸ್ ಆಗೋದಿಲ್ಲ. ಬ್ಯಾಕ್ ಸೈಡ್ ಇಲ್ಲಿ ಇರುವಂಥ ಪೀಸ್‌ಗೂ ಕೂಡ ನಂಬರ್ಸ್ ಹಾಕಿ ಆ ಕಡೆಗೆ ಇಟ್ಕೋತಾ ಇದ್ದೀನಿ. ಈ ರೀತಿ ನೀವು ಮೊದಲೇ ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ ಜಾಯಿಂಟ್ ಮಾಡುವಾಗ ತುಂಬಾನೇ ಈಸಿ ಆಗುತ್ತೆ. ಪೀಸ್ ಎಕ್ಸ್‌ಚೇಂಜ್ ಆಗೋದಿಲ್ಲ. ನಂಬರ್ಸ್ ಹಾಕೊಳ್ಳೋದಂತೂ ತುಂಬಾನೇ ಮುಖ್ಯ. ನೀವು 6 ಪೀಸ್ ಆಗಿರಲಿ, 7, 8 ಪೀಸ್ ಯಾವುದೇ ರೀತಿ ನೀವು ಕಟಿಂಗ್ ಮಾಡಿದ್ರು ಕೂಡ ಈ ಥರ ನಂಬರ್ ಹಾಕೋಬೇಕು. ಈಗ 1 ನಮಗೆ ಜಾಯಿಂಟ್ ಪೀಸ್ ಸಿಕ್ಕಿದೆ. 2 ನಂಬರ್ ಹಾಕಿರುವಂಥ ಪೀಸನ್ನು ನೋಡಿ ನಾನು ಈ ಥರ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಹೇಗಿದ್ರೂ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ. ಹಾಗಾಗಿ ಕರೆಕ್ಟಾಗಿ ಅರ್ಧ ಇಂಚಿಗೆನೆ ಸ್ಟಿಚ್ ಹಾಕೊಳ್ಳಿ. ಪೆಟಿಕೋಟ್‌ಗಳು ತುಂಬಾನೇ ಗಟ್ಟಿಯಾಗಿ ಚೆನ್ನಾಗಿರಬೇಕು. ನಾನಿಲ್ಲಿ ಹಾಗೆ ಸಿಂಪಲ್ ಆಗಿ ಒಂದು ವೇಸ್ಟ್ ಪೀಸಲ್ಲಿ ನಿಮಗೆ ಹೊಲ್ದು ತೋರಿಸ್ತಾ ಇರೋದ್ರಿಂದ ಸಿಂಗಲ್ ಸ್ಟಿಚನ್ನೇ ಹಾಕೋತಾ ಇದ್ದೀನಿ. ಒಂದು ಸೈಡ್‌ಗೆ 1, 2, 3 3 ಪೀಸು ಜಾಯಿಂಟ್ ಆಯಿತು. ಈಗ ಈ ಕಡೆ ಸೈಡ್‌ಗೆ 1, 2, 3 ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. 1 ಆಲ್ರೆಡಿ ಅದು ಜಾಯಿಂಟಲ್ಲಿದೆ. 2 ಮತ್ತು 3 ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು. ಆದರೆ ನೀವು ಮಾತ್ರ ಕಲಿಯೋರಿಗೆ ಡಬಲ್ ಸ್ಟಿಚ್ಚನ್ನು ಹಾಕಿಸಿ. ಅವ್ರಿಗೆ ಒಂದು ಕಡೆ ಸ್ಟಿಚಿಂಗು ಪ್ರಾಕ್ಟೀಸ್ ಮಾಡ್ದಾಗುತ್ತೆ, ಜೊತೆಗೆ ಸ್ಟ್ರೈಟ್ ಲೈನ್ನ ಪ್ರಾಕ್ಟೀಸ್ ಮಾಡ್ದಂಗಾಗುತ್ತೆ. ಪೂರ್ತಿಯಾಗಿ 6 ಪೀಸ್‌ಗಳು ಕೂಡ ಜಾಯಿಂಟ್ ಆಯಿತು. ಶೇಪ್ ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಇದು ನಿಮಗೆ ಇನ್ನೂ ಅರ್ಥ ಆಗಲಿ ಅಂತಾನೆ ನಾನು ಸ್ವಲ್ಪ ಡಬಲ್ ಕಲರ್ ಪೀಸಲ್ಲಿ ತಗೊಂಡಿದ್ದೀನಿ. ಹಾಗೇನೆ ಈಗ ಮೇಲ್ಗಡೆ ಭಾಗದಲ್ಲಿ ಎರಡೂ ಕಡೆ ಕಾರ್ನರ್ ಕೂಡ 1.5 ಇಂಚು ಉದ್ದ ಮಾರ್ಕ್ ಮಾಡ್ಕೋಬೇಕು. ಅದನ್ನ 1/4 ಇಂಚಷ್ಟು ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಗೊತ್ತಿರುತ್ತೆ ನಿಮಗೆ ಯಾಕೆ ಅಂತ. ಮೇಲ್ಗಡೆ ಭಾಗದಲ್ಲಿ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ವಾ? ಹಾಗಾಗಿ ಒಂದು ಸ್ವಲ್ಪ 1.5 ಇಂಚಷ್ಟು ಉದ್ದ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಉದ್ದ ಅಷ್ಟೇನೆ. ಈಗ ನಾವು ಈ ಥರ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಎರಡೂ ಕಾರ್ನರ್ ಕೂಡ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಇದಾಯಿತು. ಈಗ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಸೊಂಟದ ಪಟ್ಟಿ ಕೂಡ ಅಷ್ಟೇನೆ. ಎರಡೂ ಕಾರ್ನರಲ್ಲಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಆದರೆ ಒಂದು ಸೈಡ್ ಮಾತ್ರ ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು ಸೈಡ್ ಮಾಡಕ್ಕೆ ಹೋಗಬೇಡಿ. ಯಾಕೆ ಅಂತ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಈಗ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂದು ಕಾರ್ನರಲ್ಲಿ ಸಮವಾಗಿ ತಗೋಬೇಕು. ಹಾಗೆ ಅರ್ಧ ಇಂಚು ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ಕಡೆ ಕಾರ್ನರ್‌ಗೆ ಬಂದಾಗ ಬಟ್ಟೆ ಸ್ವಲ್ಪ ಉಳಿಯುತ್ತಲ್ವಾ? ಅದನ್ನ ಈ ರೀತಿ ಫೋಲ್ಡ್ ಮಾಡಬೇಕು. ಇದಕ್ಕೆ ನಾನು ಹೇಳಿದ್ದು ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ, ಇನ್ನೊಂದು ಸೈಡ್ ಹಾಗೆ ಬಿಡಿ ಅಂತ. ಕೆಲವು ಸಲ ನಾವು 6 ಪೀಸನ್ನ ಅಟ್ಯಾಚ್ ಮಾಡಿಸುವಾಗ ಕೆಲವರು ಜಾಸ್ತಿ ಕಡಿಮೆ ಅಟ್ಯಾಚ್ ಮಾಡಿರ್ತಾರೆ. ಪಟ್ಟಿ ಕೂಡ ಉದ್ದ ಅಥವಾ ತುಂಡ ಆಗಬಹುದು. ಆ ಕಾರಣಕ್ಕೇನೆ ಒಂದು ಸೈಡ್ ಮಾತ್ರ ಫೋಲ್ಡಿಂಗ್ ಮಾಡಿಕೊಂಡು ಇನ್ನೊಂದು ಸೈಡು ಕೊನೆಯಲ್ಲಿ ಸ್ಟಿಚ್ ಮಾಡುವಾಗ ಫೋಲ್ಡ್ ಮಾಡ್ಕೋಬೇಕು. ಆಗ ಸರಿ ಹೋಗ್ಬಿಡತ್ತೆ. ಇವಾಗ ನೋಡಿ ಒಳಗಡೆಗೆ ಮತ್ತೆ ಅದನ್ನ ಫೋಲ್ಡಿಂಗ್ ಮಾಡಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈ ಥರ ಸೊಂಟದ ಪಟ್ಟಿಯನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿಧಾನಕ್ಕೆನೆ ಸ್ಟಿಚ್ ಮಾಡಬೇಕು. ಯಾಕಂದ್ರೆ ಎರಡೂ ಕಡೆ ಕೂಡ ಒಂದೇ ಲೆವೆಲ್‌ಗೆ ಸ್ಟಿಚ್ ಬೀಳಬೇಕು. ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು.
ಎರಡೂ ಕಡೆನೂ ನಾನು ನಿಮಗೆ ತೋರಿಸ್ದೆ ನೋಡಿ ಸ್ಟಿಚಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮತ್ತೆ ಅದ್ರ ಮೇಲೆ 1 ಟೆನ್ಷನ್ ಗ್ಯಾಪಲ್ಲಿ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಅಂದರೆ ಒಂದು 2 ಪಾಯಿಂಟ್ ಗ್ಯಾಪಲ್ಲಿ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಆಗ ಪಟ್ಟಿ ಸ್ವಲ್ಪ ಸ್ಟಿಫ್ ಆಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಈಗ ಪಟ್ಟಿ ಅಟ್ಯಾಚಿಂಗ್ ಎಲ್ಲ ಮುಗೀತು. ಫ್ರಿಲ್ಲನ್ನು ಕೊಡಬೇಕು. ನಾವು ಆಲ್ರೆಡಿ ಫ್ರಿಲ್ಲಿಗೆ ಅಂತ ಹೇಳಿ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಕೂಡ ಒಂದಕ್ಕೊಂದು ಜಾಯಿನ್ ಮಾಡ್ಕೋಬೇಕು. ಇಲ್ಲೂ ಕೂಡ ಅಷ್ಟೇನೆ, ನಾನು ನಿಮಗಿಲ್ಲಿ ತೋರಿಸೋದಕ್ಕೋಸ್ಕರ ಸಿಂಗಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ಆದರೆ ನಿಮ್ಮ ಸ್ಟೂಡೆಂಟ್ಗಳಿಗೆ ನೀವು ಡಬಲ್ ಸ್ಟಿಚ್ಚನ್ನು ಹಾಕಿಸಿ. ಕಾರಣ ಇಷ್ಟೇ, ಅವ್ರಿಗೆ ಸ್ಟಿಚಿಂಗ್ ಇನ್ನು ಸ್ವಲ್ಪ ಇಂಪ್ರೂವೈಸ್ ಆಗುತ್ತೆ. ಮತ್ತು ಸ್ಟ್ರೈಟಾಗಿ ಹಾಕೊಳ್ಳೋದು ಅದೆಲ್ಲನೂ ಕೂಡ ಚೆನ್ನಾಗಿ ಅವ್ರಿಗೆ ಅಭ್ಯಾಸ ಆಗುತ್ತೆ. ಹಾಗಾಗಿ ಡಬಲ್ ಸ್ಟಿಚ್ ಹಾಕಿಸಿ. ಕೆಲವರು ಅದನ್ನು ಕೂಡ ಹೇಳ್ತಾರೆ, ಏನು ಇದನ್ನೆಲ್ಲ ಯೂಸ್ ಮಾಡಲ್ವಲ್ಲ, ಇದಕ್ಕೆ ಯಾಕೆ ಡಬಲ್ ಸ್ಟಿಚ್ ಹಾಕಬೇಕು, ದಾರ ವೇಸ್ಟ್ ಆಗುತ್ತೆ ಅಂತ. ಆದರೆ ನೀವು ಮಾತ್ರ ಬಿಡಬೇಡಿ, ನಿಮಗೆ ಸ್ಟಿಚಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಡಬಲ್ ಸ್ಟಿಚ್ಚೇ ಹಾಕಿ ಅಂತೇಳಿ ನೀವು ಹಾಕಿಸಿ. ನೋಡಿ ಎಲ್ಲ ಕೂಡ ಜಾಯಿನ್ ಮಾಡ್ಕೊಂಡು ಆದಮೇಲೆ ಈ ಪಟ್ಟಿನ ಮತ್ತೆ ಫೋಲ್ಡಿಂಗಲ್ಲೂ ಕೂಡ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಹಾಕೊಳ್ಳೋದ್ರಿಂದ ನಾವು ಫ್ರಿಲ್ ಕೊಡುವಾಗ ಬಟ್ಟೆಗಳು ಜರುಗೋದಿಲ್ಲ, ನೀಟಾಗಿ ಬರುತ್ತೆ. ಅದು ಅಲ್ಲದೆ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇರೋದು ಸ್ವಲ್ಪ ಸಿಲ್ಕ್ ಬಟ್ಟೆನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಸ್ಟೂಡೆಂಟ್ಗಳಿಗೆ ಕಲಿಸುವಾಗ ಕಾಟನ್ ಬಟ್ಟೆ ತರೋದಕ್ಕೆ ಹೇಳಿ. ಅವ್ರೇನಾದರೂ ನಾವು ಯೂಸ್ ಮಾಡೋದಿಲ್ಲ, ವೇಸ್ಟ್ ಪೀಸು, ಬ್ಲೌಸ್ ಪೀಸಲ್ಲೆಲ್ಲ ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವರು. ಅಟ್ಲೀಸ್ಟ್ 1 ಮೀಟರ್ ಲೈನಿಂಗ್ ಬಟ್ಟೆನಾದರೂ ತರಿಸ್ಕೊಂಡು ಅದರಲ್ಲಿ ಸ್ಟಿಚ್ ಮಾಡಿಸಿ. ಯಾಕಂದರೆ ಬಿಗಿನರ್ಸ್ಗೆ ಆದಷ್ಟು ಕಾಟನ್ ಬಟ್ಟೆಯಲ್ಲಿ ನಾವು ಹೇಳ್ಕೊಡೋದ್ರಿಂದ ಸ್ವಲ್ಪ ಸ್ಟಿಚಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಅವರು ಬಟ್ಟೆನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಿಲ್ಕ್ ಬಟ್ಟೆಗಳಾದರೆ ಅವ್ರಿಗೆ ಅದು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಅಂದರೆ ಜಾರ್ತಾ ಇರುತ್ತೆ, ಲೆವೆಲಾಗಿ ಕೂತ್ಕೊಳ್ಳೋದಿಲ್ಲ, ಮತ್ತು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕಾಟನ್ ಬಟ್ಟೆ ಆದರೆ ಸ್ವಲ್ಪ ಅದು ಸ್ಟಿಫ್ ಆಗಿರುತ್ತೆ ಮತ್ತು ಫೋಲ್ಡಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಈಗ ಫ್ರಿಲ್ ಕೊಡೋದಕ್ಕೂ ಅಷ್ಟೇ, ಈ ಥರ ಒಂದೇನಾದರೂ ಸೂಜಿನೋ ಕಡ್ಡಿನೋ ಯೂಸ್ ಮಾಡ್ಕೋಬೇಕು. ಆಗ ಫೋಲ್ಡಿಂಗ್ ಮಾಡುವಾಗ ಒಂದ್ರ ಕೆಳಗಡೆ ಒಂದು ನೀಟಾಗಿ ಬರುತ್ತೆ. ನಾವು ಬೆರಳಲ್ಲಿ ಫೋಲ್ಡ್ ಮಾಡೋದಕ್ಕೂ ಈ ಥರ ಏನಾದರೂ ಕಂಬಿ ಅಥವಾ ಸೂಜಿ ಅಥವಾ ಏನಾದರೂ ಪೆನ್ನಿನ ರೀಫಲ್ಗಳು ಈ ಥರದನ್ನ ಯೂಸ್ ಮಾಡಿ ಬಟ್ಟೆನ ಫೋಲ್ಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಸ್ಟಾರ್ಟಿಂಗಿಂದನೇ ಅವ್ರಿಗೆ ಇದನ್ನು ಕಲಿಸಿ. ನಾವು ಈ ಲೆವೆಲಲ್ಲೇ ಇದನ್ನೆಲ್ಲ ಕಲಿಸೋದ್ರಿಂದ ಅವ್ರಿಗೆ ಈಗ ಡಿಸೈನರ್ ಬ್ಲೌಸ್ಗಳಿಗೆ ಈಗ ನಾವು ಸ್ಲೀವ್ಗೆ ಬಫ್ ಇಡ್ತೀವಿ ಅಥವಾ ಲಂಗ ಬ್ಲೌಸ್ ಹೊಲಿಯುವಾಗ ಅದಕ್ಕೆಲ್ಲನೂ ಕೂಡ ನಾವು ಈ ಥರ ಫಿಲ್ಟನ್ನು ಕೊಡ್ತಾ ಇರ್ತೀವಿ. ಆ ಲೆವೆಲ್ಗೆ ಬಂದಾಗ ತುಂಬ ಈಸಿ ಆಗಿಬಿಡುತ್ತೆ ಅವ್ರಿಗೆ. ಆ ಕಾರಣದಿಂದ ಈ ಈ ಹಂತದಲ್ಲೇನೆ ಅವ್ರಿಗೆ ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕು. ಫ್ರಿಲ್ ಕೂಡ ಹಾಗೆ ಕಂಪ್ಲೀಟ್ ಆಯಿತು ನೋಡಿ. ಎಂಡ್ಗೆ ಬಂದಾಗ ಒಂದು ಅರ್ಧ ಇಂಚು ಹಾಗೆ ಬಿಟ್ಕೊಳ್ಳಿ. ಈಗ ಉಳಿದಿರೋ ಪೀಸನ್ನು ಕಟ್ ಮಾಡಿ ತೆಗಿಬಹುದು. ನನಗೂ ಕೂಡ ಒಂದು ಇಷ್ಟುದ್ದ ಪೀಸ್ ಅಂತೂ ಉಳೀತು. ತುಂಬ ಹತ್ರನೇ ನೆರಿಗೆ ಕೊಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ಕೆಲವು ಸಲ ಬಟ್ಟೆ ಕಡಿಮೆ ಇದ್ದರೆ ಫೋಲ್ಡಿಂಗ್ ತುಂಬ ಕಡಿಮೆ ಲೆವೆಲಲ್ಲಿ ಫೋಲ್ಡಿಂಗ್ ಮಾಡಬೇಕು. ಆಗ ಬಟ್ಟೆ ಸಾಕಾಗುತ್ತೆ. ನೋಡಿ ಈ ಥರ ಬಂದಿದೆ. ಈಗ ಇದನ್ನು ಕಚ್ಚಾ ಬಟ್ಟೆ ನಮ್ಮ ಲೆಫ್ಟ್ಗೆ ಬರೋ ರೀತಿ ಫೋಲ್ಡ್ ಮಾಡ್ಕೋಬೇಕು. ಒಳಗಡೆಯಿಂದನೇ ಫೋಲ್ಡ್ ಮಾಡಬೇಕು, ಮೇಲಿಂದ ಸ್ಟಿಚ್ ಹಾಕಬೇಕು. ಬಿಗಿನರ್ಸ್ಗೆ ಇದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಕೂಡ ನೀಟಾಗಿ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಸಿ ಮುಂದೆನೇ ನಿಂತ್ಕೊಂಡು ಹೇಳ್ಕೊಡ್ಬೇಕು ಇದೆಲ್ಲ ಸ್ಟಿಚಿಂಗ್ ಮಾಡುವಾಗ. ನಮ್ಮ ಎಡಗೈ ಹೆಬ್ಬೆರಳಿಂದ ಪೀಸ್ನ ಒಳಗಡೆಯಿಂದ ತಳ್ಕೋಬೇಕು. ಹಾಗೆ ಮೇಲ್ಗಡೆಯಿಂದ ನೋಡ್ಕೋತಾ ಇರಬೇಕು ಸ್ಟಿಚ್ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ. ಈ ನಮ್ಮ ಪ್ರೆಷರ್ ಫುಟ್ ಏನಿರುತ್ತೆ ಅದರ ಒಂದು ಸಿಂಗಲ್ ಪೀಸ್ನ ಗ್ಯಾಪಲ್ಲಿ ನಾವು ಸ್ಟಿಚ್ ಮಾಡಿಸ್ಬೇಕು ಅವ್ರಿಗೆ. ಅಂದರೆ ಒಂದು 2 ಪಾಯಿಂಟ್ ಅಥವಾ 3 ಪಾಯಿಂಟ್ ಅಷ್ಟು ಗ್ಯಾಪ್ ಇಟ್ಟು ಸ್ಟಿಚ್ ಮಾಡಿಸ್ಬೇಕು. ಆಗೇನಾಗುತ್ತೆ, ಕಚ್ಚಾ ಬಟ್ಟೆ ಎಲ್ಲ ಒಳಗಡೆ ಹಿಂಗೆ ಸ್ಟ್ರೈಟ್ ಹೋಗುತ್ತೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆಲ್ರೆಡಿ ರೆಡಿಮೇಡ್ ಪೆಟಿಕೋಟ್ ಎಲ್ಲ ನೀವು ನೋಡಿರ್ತೀರಾ, ಗೊತ್ತಾಗಿಲ್ಲ ಅಂದರೆ ಅದನ್ನು ನೋಡಿಕೊಂಡು ಆ ಥರ ನೀವು ಹೇಳ್ಕೊಡ್ಬೇಕು. ಅಥವಾ ಕಲಿತಾ ಇರುವಂಥ ಸ್ಟೂಡೆಂಟ್ಗಳು ಅಷ್ಟೇನೆ, ನೀವೀಗ ಪೆಟಿಕೋಟ್ ಹೊಲಿತೀರಾ ಅಂತಂದರೆ ನಿಮ್ಮ ಮನೇಲಿ ಇರುವಂಥ ನಿಮ್ಮದೇ ರೆಡಿಮೇಡ್ ಪೆಟಿಕೋಟ್ಗಳನ್ನ ಒಂದ್ಸಲ ನೋಡ್ಕೋಬೇಕು. ಸೊಂಟದ ಪಟ್ಟಿ ಯಾವ ಥರ ಇದೆ, ಫ್ರಿಲ್ ಯಾವ ಥರ ಕೊಟ್ಟಿದ್ದಾರೆ, ಯಾವ್ಯಾವ ರೀತಿ ಸ್ಟಿಚ್ ಹಾಕಿದ್ದಾರೆ, ಎಷ್ಟು ಸ್ಟಿಚ್ ಹಾಕಿದ್ದಾರೆ, ಅದನ್ನೆಲ್ಲ ಒಂದ್ಸಲ ನೀವು ಮನೆಯಲ್ಲಿ ನೋಡ್ಕೊಂಡು ಹೋದಾಗ, ನೀವು ಕ್ಲಾಸ್ಗೆ ಹೋದಾಗ ಅಲ್ಲಿ ನಿಮ್ಮ ಟೀಚರ್ ಏನು ಹೇಳ್ಕೊಡ್ತಾರೋ ಅದು ಇನ್ನೂ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಕಲಿಯೋದ್ರ ಜೊತೆಗೆ ಒಂದು ಸ್ವಲ್ಪ ಈ ಥರ ನಿಮ್ಮ ಪ್ರಯತ್ನ ಕೂಡ ಇರಬೇಕು. ಎಲ್ಲನೂ ಕೂಡ ನೀವು ಟೀಚರ್ ಮೇಲೇ ಡಿಪೆಂಡ್ ಆಗಿರಬಾರ್ದು. ಫ್ರಿಲ್ಗೂ ಕೂಡ ಕಿನಾರಿ ಸ್ಟಿಚನ್ನು ಹಾಕಿದ್ದಾಯಿತು. ಈಗ ಸೈಡ್ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ಅರ್ಧ ಇಂಚು ಗ್ಯಾಪಲ್ಲಿ ಮಾಡಿಕೊಂಡ್ರೆ ಸಾಕು. ಹಾಗೆ ಮೇಲ್ ತನಕ ಬರಬಾರ್ದು. ನಾವೇನಲ್ಲಿ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಗೆ ಎಂಡ್ ಮಾಡಿಸ್ಬೇಕು. ಸ್ಟಿಚಿಂಗನ್ನು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ರಫ್ ಮಾಡೋದನ್ನು ಕೂಡ ಅವ್ರಿಗೆ ಕಲಿಸ್ಕೊಡಿ. ನಾನು ಹೇಳ್ಕೊಡ್ತಾ ಇದ್ದೆ, ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ಇರುತ್ತೆ. ಬೇಕು ಅಂದರೆ ಮುಂದಿನ ವಿಡಿಯೋಗಳಲ್ಲಿ ಸ್ಟಿಚಿಂಗ್ ವಿಡಿಯೋಗಳಲ್ಲಿ ಖಂಡಿತ ಅದನ್ನು ತೋರಿಸ್ತೀನಿ. ನಿಮ್ಮ ಮಿಷಿನಲ್ಲಿ ಯಾವ ಥರ ಇದೆಯೋ ಅದನ್ನು ಅವ್ರಿಗೆ ರಫ್ ಹೊಡಿಯೋದನ್ನು ಕೂಡ ತೋರಿಸ್ಕೊಡಿ. ಹಾಗೆಯೇ ಈಗ ಪೆಟಿಕೋಟ್ ಅಂತೂ ಕಂಪ್ಲೀಟ್ ಆಯಿತು. ಅದಕ್ಕೊಂದು ನಾಡಿ ಹೊಲಿಬೇಕಲ್ವಾ, ಉಳಿದಿರೋ ಪೀಸಲ್ಲಿ ಒಂದು ನಾಡಿ ಕೂಡ ಹೊಲಿದು ಹಾಕಬೇಕು. ಎರಡೂ ಕಡೆ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಮಡಚಿ
ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇನೆ ಬಿಗಿನರ್ಸ್‌ಗೆ ತುಂಬಾನೇ ಯೂಸ್‌ಫುಲ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಅವರು ಸ್ಟಿಚಿಂಗ್ ಪ್ರಾಕ್ಟೀಸ್ ಮಾಡುವಾಗ ಈ ಥರದನ್ನೆಲ್ಲನೂ ಕೂಡ ಹೊಲಿಸ್ಬೇಕು. ಕಾರ್ನರ್‌ಗೆ ಸ್ಟಿಚ್ ಬರೋ ರೀತಿ ಅವ್ರಿಗೆ ಹೇಳ್ಕೊಡ್ಬೇಕು. ತುಂಬಾ ಜನ ಕ್ಲಾಸ್‌ಗೆ ಜಾಯಿನ್ ಆಗುವಾಗ ಹೇಳ್ತಾರೆ, "ನಮಗೇನು ಪೆಟಿಕೋಟು, ಲಂಗ ಬ್ಲೌಸ್ ಅವೆಲ್ಲ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಬ್ಲೌಸಿಗೆ ಬಂದ್ಬಿಡ್ತೀವಿ. ನಮಗೆ ಬ್ಲೌಸ್ ಒಂದು ಕಲಿಸ್ಕೊಡಿ ಸಾಕು" ಅಂತ. ಆದ್ರೆ ನೀವು ಪೆಟಿಕೋಟಿಂದ ಕಲಿಯೋದು ನಿಮ್ಗೆ ಎಷ್ಟೊಂದು ಯೂಸ್‌ಫುಲ್ ಆಗುತ್ತೆ ನೋಡಿ. ಸ್ಟಿಚಿಂಗ್ ಇಂಪ್ರೂವೈಸ್ ಆಗುತ್ತೆ, ಮತ್ತೆ ಕಿನಾರಿ ಹಾಕೋದು, ಬಟ್ಟೆ ಫೋಲ್ಡಿಂಗ್ ಮಾಡೋದು, ಫ್ರಿಲ್ ಕೊಡೋದು ಅದೆಲ್ಲ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಅದ್ರ ಜೊತೆಗೆ ಕಟಿಂಗ್ ಕೂಡ ಸ್ಟ್ರೆಯ್ಟಾಗಿ ಕಟಿಂಗ್ ಮಾಡೋದು ಪ್ರಾಕ್ಟೀಸ್ ಆಗುತ್ತೆ. ಕತ್ರಿ ಹಿಡಿಯೋದು ಪ್ರಾಕ್ಟೀಸ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೇ ಬಿಗಿನರ್ಸ್ ಇರ್ಲಿ, ನಿಮಗೆ ಸ್ವಲ್ಪನಾದ್ರೂ ಟೈಲರಿಂಗ್ ಟಚ್ ಅಪ್ ಇದೆ ಅಂದ್ರೆ ಪರವಾಗಿಲ್ಲ. ಏನೇನೂ ಗೊತ್ತಿಲ್ಲ ಅನ್ನೋರು ಅಟ್‌ಲೀಸ್ಟ್ 6 ಪೀಸ್ ಪೆಟಿಕೋಟಿಂದ ನಿಮ್ಮ ಟ್ರೈನಿಂಗ್ ಅನ್ನ ಶುರು ಮಾಡಿ. ತುಂಬಾ ಚೆನ್ನಾಗಿ ಕಲಿತೀರಾ. ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ. ಹೋಪ್ಸ್‌ನ ಕಳ್ಕೊಳ್ಬೇಡಿ. ಬೇಸಿಕ್ ಇಂದ ಕಲಿತೀರಾ ಅಂದ್ರೆ ಮಿನಿಮಮ್ 8 ರಿಂದ 10 ತಿಂಗಳು ಅಥವಾ 1 ವರ್ಷ ಬೇಕೇ ಬೇಕಾಗತ್ತೆ. ತಾಳ್ಮೆ ಇರ್ಲಿ, ಚೆನ್ನಾಗ್ ಕಲೀರಿ. ಇವತ್ತಿನ ವಿಡಿಯೋದಲ್ಲಿ ಪೆಟಿಕೋಟ್ ಸ್ಟಿಚಿಂಗ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ಸ್ ಅಲ್ಲಿ ಪ್ರಶ್ನೆನ ಕೇಳಬಹುದು. ಸಾಧ್ಯವಾದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ನಿಮಗೆ ಮುಂದಿನ ಕ್ಲಾಸಲ್ಲಿ ಲಂಗ ಬ್ಲೌಸ್‌ದು ನೋಟ್ಸ್ ಮತ್ತೆ ಕಟಿಂಗ್ ಇರುತ್ತೆ. ಅಂದ್ರೆ ಮೊದಲಿಗೆ ಬಾಡಿ ಲಂಗದ ನೋಟ್ಸ್ ಅನ್ನ ಕೊಡ್ತೀನಿ. ಆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?